ಇಂದ ಬರಬೇಕು. ಒಟ್ಟು ಊಟ ಮಾಡ್ಕೊಂಡೆ ಬನ್ನಿ, ಯಾವ್ದು ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿಲ್ಲ. ತಲೆಗೆ ಬಚಣಿ ಹಾಕ್ತಂಗೆ ನೀವು ರಂಗ್ ಏನು ಬಳ್ಕೊಂಡಂಗೆ ಖಾಲಿ ಚಪ್ಪಲಿ ಹಾಕ್ತಾರೆ ಬನ್ನಿ, ಅದು ವ್ರತ. ಬೆಟ್ಟಗಳು ಎತ್ತಾರಂತ ಅವಾಗೆಲ್ಲ ಯಾರಿಗೆ ಕೈಕಾಲು ಹೋಗ್ತಾರಲ್ಲ, ಬರೇ ಕಾಲ ಹತ್ತಾರಂತೆ. ಅರ್ಥ ಆಗ್ತದ ನೋಡಿ. ಇಲ್ಲಿ ಯಾವುದೇ ಸರ್ಕಿ ಆಮಿಷ ಒಡ್ಡೋದು, ಚೀಟಿ ಹಾಕೋದು, ಮತ್ತೊಂದೇನೋ ಅದನ್ನ ಬರೀ ಇದು ಬರೀ ಅನ್ನೋದು, ಅದಾಕಿ ಇದಾಕಿ ಅನ್ನೋದು, 9 ಸರಿ ಬನ್ನಿ 10 ಸರಿ ಬರೋದು, ಆ ಥರ ಪ್ರಮೇಯ ನಮ್ಮ ದೇಶ ಖಂಡಿತ ಇರಲ್ಲ. ನಿಮಗೆ ನೆನಪಿರಲಿ, ಎಚ್ಚರವಿಲ್ಲ. ನಿಮ್ಗೆ ಹೇಳ್ತಾರೆ ಏನಕ್ಕೆ ಅಂದರೆ, ಯಾರೋ ನಿಮ್ಮ ಮನೆ ಬಾಕ್ಲಿ ಬಂದು, ಯಾರೋ ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೆನಪಿದ್ಯಾ, ನಮಗೆ ದುಡ್ಡು ಹಾಕಿ ನಮಗೆ ಚೀಟಿ ಕೊಡಿ, ನಾವು ದೇವಸ್ಥಾನದವರು ಅಂತ ಬಂದು ದುರ್ಗಾಶ್ರಯ ಸ್ಥಳೀಯರ 1 ರೂಪಾಯಿ ದುಡ್ಡು ಯಾರಿಗೆ ಕೊಡ್ತಕ್ಕಂಥದ್ದಿಲ್ಲ. ನೆನಪಿರಲಿ ನಿಮಗೆ. ನಾನು ಪದೇ ಹೇಳ್ತಾ ಇರ್ತೀನಿ, ಈ ಥರ ಒಂದು ಹುಡುಗಿ ರೆಡಿ ಮಾಡಿ ಕಳಿಸಿ, ನಾನು ಇಲ್ಲಿ ಅಂತರ ಕಳಿಸಿ, ಯಾರೋ ಗುಟ್ಟಳಿದ 50,000 ದುಡ್ಡು ಇಸ್ಕೊಂಡು ಅಂತ ನಮ್ಮ ಹೆಸರು ಹೇಳಿ. ನೀವು ಈ ಥರ ಅನ್ಯಾಯ ಮಾಡಿ ಇಲ್ಲಿ ಆರ್ಡರ್ ಇಸ್ಕೊಂಡಕ್ಕೆ 2,000 ಹಂಗೆ ಮೋಸ ಮಾಡಿರಿ. ಕಡ್ರಾಗ ಯಾರು ಇಸ್ಕೊಂಡ್ರಂತೆ, ಅಲ್ಲಿ ಇಸ್ಕೊಂಡ್ರಂತೆ ಅಂದರೆ ನಾವು ಜವಾಬ್ದಾರಲ್ಲ. ಕೇಳ್ತಾರ ನಿಮಗೆ? ನಮ್ಮ ಗಂಡು ಮಕ್ಳೇನು ಮೋಸ ಹೋಗಲ್ಲ, ಹೆಣ್ಮಕ್ಳು ನೀವೇ ಜಾಸ್ತಿ ಮೋಸ ಹೋಗೋದು. ಕೇಳ್ತಾ ಇದೆಯಾ? ಆಸನ ಯಾರೋ 10,000 ಇಸ್ಕೊಂಡಂತೆ ಮನೆ ಬಾಗಿಲು ಬಿಡ್ಕೊಂಡು, ಯಾವನೋ ಗೊತ್ತಿಲ್ಲ ಮನೇಲಿ ಬಿಡ್ಕೊಂಡು ಮುಂಚೆ ಯೋಚನೆ ಮಾಡಿ. ದುರ್ಗಾಶ್ರಮ ಕಡೆಯಿಂದ ಯಾರನ್ನೂ ಕಳಿಸಿರಲ್ಲ, ಯಾವ್ದು ಚೀಡಿಸ ಮಾಡಲ್ಲ. ಈ ಥರ ಬೈತೀವಿ ಡೈರೆಕ್ಟಾಗಿ ಅಷ್ಟೇ. ದುಡ್ಡು ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಏನು ಮಾಡಿದ್ನಲ್ಲ, 3 ಸರಿ ಬಂದಿರಲ್ಲ, 5 ಸರಿ ಬರೀನಲ್ಲ. ನಾವು ನೆನಪಿರಲಿ ನಿಮಗೆ, ದುರ್ಗಾಸ್ಥಳ ಎಂಬುದು ಹೆಣ್ಣುಮಕ್ಕಳು ತೋರು ಮಾಡಿದ್ದಂಗೆ. ಯಾರಿಗೆ ಅಪ್ಪ ಅಮ್ಮ ಇಲ್ಲ, ಯಾರಿಗೆ ತೋರುಮನೆ ಕೊಡಲ್ಲ, ಯಾರಿಗೆ ಬಾಗಣ ಇಲ್ಲ, ಬನ್ನಿ ನಾ ಬಾಗಣ ಕೊಡ್ತೀನಿ. ಗಂಡು ಮಕ್ಕಳು ನಿಮಗೂ ತೋರು ಮನೆ ಹೆಂಗೆ ಗೊತ್ತಾ? ಅಣ್ಣಂಗೆ ಅವರಿಲ್ಲ ಇವರಿಲ್ವಾ, ಕೆಲಸ ಮಾಡಿ ನಮ್ಮ ಕೈಲಿ ಒಂದು ಸಹಾಯ ಮಾಡ್ತೀವಿ. ಒಂದಿನ ಕೂತ್ಕೊಂಡು ನೀರು ತಂದು ಕೊಡಿ, ತಾಯಿ ಪಾದ ತೊಗೊಳ್ಬಿಡಿ. ಅಂತ ಯಾರೇ ಬಂದು ನಿಮ್ಮ ಮನೆ ಬಾಗಿಲು 1 ರೂಪಾಯಿ ದುಡ್ಡು ಕೇಳಿರುವೆ ಕೊಡ್ತಕ್ಕಂಥದ್ದಿಲ್ಲ. ಯಾವುದೇ ಟೋಲಾಗಲಿ, ಯಾವುದೇ ಆಫೀಸಾಗಲಿ, ಯಾವುದೇ ಹೋಟ್ಲಾಗಲಿ ಏನು ಹೆಲ್ಪ್ ಮಾಡ್ಕೊಡ್ದು. ನನ್ನ ತಮ್ಮಗಳಲ್ಲ, ನಾನು ಬಂದು ಮಾಡ್ಕೊಡ್ದು. ಇಲ್ಲಿ ಮುಖ್ಯಸ್ಥ ನಾನೇ, ನನಗೆ ದೇವ್ರು ಸಿಕ್ಕಿರೋದು, ನನ್ನೇ ನೀವು ಗುರುಗಳು ಅಂತ ಕರೆಯೋದು. ನಾನು ಯಾವತ್ತೂ ಗುರುಗಳಾಗಿಲ್ಲ. ನಿತ್ಯ ಏನು ಪುಣ್ಯ ಅಂದರೆ, ಅವ್ರಿಗೆ ಗಂಗಮ್ಮ ದುರ್ಗಮ್ಮನ ಇಬ್ಬರು ಪಾದ ತೊಗೊಳ್ಳಿ 2 ಬಸ್ ನೀರು ಕುಡಿಯೋದೇ ಪುಣ್ಯ. ನಮ್ಮ ಅಪ್ಪ ಅಮ್ಮ ಇಬ್ಬರಿದ್ದಾರೆ, ಅವರಿಬ್ಬರು ಸೇವೆ ಮಾಡಿ 2 ತುತ್ತು ಅನ್ನ ತಿನ್ನೋದೇ ಪುಣ್ಯ. ಅದಕ್ಕಿಂತ ಆರೋಗ್ಯ ಅಂತ ಯಾರಿಲ್ಲ. ನಾನು ಉದ್ಯೋಗ ಆರೋಗ್ಯ ಅಂತ ಅದ್ರಲ್ಲಿ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ನಾನು ಉದ್ಯೋಗ ನಾವು ಅದೃಷ್ಟವಂತರು, ಆರಾಮಾಗಿದ್ದೀವಿ. ಅಪ್ಪ ಮಕ್ಕಳು ಅಲ್ಲ, 18 ಜನ ಒಂದೇ ಮನೆಗೆ ನಾವು. ಆಯ್ತಾ? ನೆಮ್ಮದಿ ಇರಬೇಕು ಅವನ ಜೀವನ. ಸಾಲ ಮಾಡಿದ್ರೆ ದೊಡ್ಡ ಕಾರಣ ಶ್ರೀಮಂತ ಅಲ್ಲ, ದೊಡ್ಡ ಮನೆ ಕಟ್ಟದ ಶ್ರೀಮಂತ ಅಲ್ಲ. ಕಾರಲ್ಲಿ ಅಪ್ಪ ಅಮ್ಮ ಕುಡಿಸಿ ಓಡಾಡೋಣ ಶ್ರೀಮಂತ, ಮನೆಯೊಳಗೆ ಅಪ್ಪ ಅಮ್ಮ ಸಾಕ್ಬೇಕು, ಅವನೇ ಶ್ರೀಮಂತ. ಅರ್ಥ ಆಗ್ತದ? ನಾವು ಅಲ್ಲಿಂದ ಬಂದು ಇಲ್ಲಿಂದ ಬಂದಿವಲ್ಲ, ಬರೇ ಕೇಸ್ ಏನು ಬರುತ್ತೆ ದಿವಸ ಗೊತ್ತಾ? ನಮ್ಮ ಅಣ್ಣಕ್ಕೆ ಜಮೀನು ಕೊಟ್ಟಿಲ್ಲ, ತಮ್ಮ ಜಮೀನು ಕೊಟ್ಟಿಲ್ಲ ಅಂತೀರಿ. ಯಾಕ್ರೆ ಸಾಯ್ತೀರ? ಭೂಮಿ ಒಳಗೆಲ್ಲ ಒಟ್ಟಿಗೆ ಉಂಟಾರೆ ಅಲ್ವಾ? 2 ಅಡಿ 3 ಅಡಿ ಜಾಗನೇ ಸಿಗೋದು ಕಷ್ಟ ಇತ್ತು. ತಗೊಂಡು ಯಾವುದೋ ಒಂದು ಸರಿ ಎಸಿತಾರೆ, ಪೂಜೆ ಅಳ್ಳಿಸಿ ಮಾಡ್ತಾರೆ. ಯಾಕ್ರೆ ಸಾಯ್ತೀರಾ? ಹುಟ್ಟುವ ಜೊತೆ ಹುಡ್ತೀವಿ, ಸಾಯೋ ಜೊತೆ ಸಾಯ್ರೆಯಾ? ಅಥವಾ ಇಲ್ಲಾರು ಗುರುಗಳು, ಸ್ವಾಮಿಯರು, ಪವಾಡ ಪುರುಷರು ಕವಡೆ ಹಾಕ್ತಾರ, ಶಾಸ್ತ್ರ ಹೇಳ್ತಾರ, ಟೀ ಕುಡಿತಾರೆ ಅಂತಾರೆ, ಯಾರೂ ಇಲ್ಲ. ಅಥವಾ ಇಲ್ಲಿ ಮುಖ್ಯಸ್ಥ ನಾನೇ. ನನ್ನೇ ನೀವು ಗುರುಗಳು, ನಾನು ಗುರುಗಳಾಗಿಲ್ಲ, ನಾನು ಹಾಕಿರೋದು ಗುರುಗಳು ಬೈಸೋಣ. ಏನು ನನ್ನ ಗುರುಗಳಲ್ಲರಪ್ಪ, ಸೇವೆ ಮಾಡೋದೇ ಪುಣ್ಯ ಅಲ್ವಾ? ಅಪ್ಪ ಅಮ್ಮ ಇರೋದೇ ಪುಣ್ಯ, ಅದಕ್ಕಿಂತ ದೊಡ್ಡದೇವರಿಲ್ಲ. ಅರ್ಥಕ್ಕದ? ನಾನು ದೂರಿಂದ ಬಂದೀನಿ, ಬೇಗ ಬಂದೀನಿ, ನಿಮ್ಮನ್ನು ಯಾರು ಇಲ್ಲಿ ನಾವು ನಿಮಗೆ ಸನ್ಮಾನ ಮಾಡಲ್ಲ. ಯಾರು ದೇವಸ್ಥಾನಕ್ಕೆ ಕಷ್ಟದೇ ಬರೋಲ್ಲ, ಯಾರು ಇಲ್ಲಿ ಹಾಸ್ಪಿಟ್ಲ್ಗಳಿಗೆ ಕಾಯಿಲೆ ಹೋಗಲ್ಲ. ಇಲ್ಲಿ ಬಂದಿರ್ತೀರಿ 10 ವರ್ಷ 5 ವರ್ಷ 2 ವರ್ಷ ಹುಷಾರಿರಲ್ಲ, ಇಲ್ಲಿ ಲೇಟ್ ಆಗುತ್ತಾ? ದೂರಿಂದ ಬಂದೀವಿ ಅಂತೆ ನೋಡಿ. ಯಾಕೆ ಬೇಜಾರಾಗ್ತದೆ? ಯಾವುದೇ ಹ್ಯಾಂಡಿಕ್ಯಾಪ್ ಪೇಷೆಂಟ್ನ ಈಗ ಯಾರು ಇಲ್ಲ ಅಂತ ಆದರೆ ಅಲ್ವಾ, ಅಪ್ಪ ಅಮ್ಮ ಇಲ್ಲ, ಅವ್ರು ಯಾರು ಇಲ್ಲ, ನಿರ್ಗತಿಕರು ಅಂತ ಆದರೆ ನಾವು ಕರ್ಕೊಂಬರೋಣ. ಹೌದಲ್ವಾ? ಕಾರಾಗಿದ್ದಾರೆ ಅಂದರೆ ನಾವೇ ಕರ್ಕೊಂಬರ್ತೀವಿ, ಕಾಯ್ಬೇಕಲ್ವಾ? ಉದಾಹರಣೆ ಯಾಕೆ ಇಷ್ಟು ಲೈವ್ ಮಾಡ್ತೀನಿ ಅಂದರೆ, ಸ್ವಾಮಿಯರು ಬೈತಾರೆ ಅಂತ ಹೇಳ್ತೀರಿ. ಯಾಕೆ ಬೈತಾರೆ ಅಂತ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ನನ್ನೇ ಬಂದರೆ ತುಂಬ ರಶ್ ಇರುತ್ತೆ, 2 ಹೆಣ್ಮಕ್ಳು 1 ಗಂಡು ಮಕ್ಳು ಬಂದರು. ಅಮ್ಮ ವಯಸ್ಸಾಯ್ತು, ಸಣ್ಣಗೈತೆ ಅಮ್ಮ, ನನ್ನಂಗೆ ಎತ್ಕೊಂಬರ್ಬೋದು. ಅವ್ರು ಎತ್ಕೊಂಬರಕ್ಕಾಗಲ್ಲ ಅಂತಾರೆ. ಏನು ಅಷ್ಟು ಅಮ್ಮ ಎತ್ಕೊಂಬರಕ್ಕಾಗಲ್ವಾ? 9 ತಿಂಗಳು ಅಮ್ಮ ಎತ್ತಿರಲ್ವಾ? ಅದು ಆಮೇಲೆ ಲೇಟ್ ಆಗುತ್ತಂತೆ. ಹೆಂಗೆ ಇವ್ರ ಅಮ್ಮ ನಾವು ಎತ್ಕೊಂಬರ್ಬೇಕು, ಪ್ಲಸ್ ಲೇಟ್ ಆಗುತ್ತಂತೆ. ಮೊನ್ನೆ ಒಂದು ದಾವಣಗೆರೆಯಿಂದ ಬಂದರೆ 7 ಗಂಟೆ ಟೈಮಲ್ಲಿ, ದಾವಣಗೆರೆ ಹತ್ರ ಯಾವುದೋ ಹಳ್ಳಿ ಪಕ್ಕ ಊರ ಹೇಳೋದು ಬೇಡ, ದಾವಣಗೆರೆ ಯಾವುದೋ ಪಕ್ಕ ಹಳ್ಳಿ ಅಂತೆ. ಮೊನ್ನೆ ಒಂದು ಊರಿಂದ ಬಂದರೆ ಸಾಯಂಕಾಲ 7:30 7 ಗಂಟೆ 7:30 ಟೈಮಲ್ಲಿ ಯಾರು ನೋಡಿತಾವ್ರೆ ನಿಮ್ಮಡಿ ಪಡಿತೀವ್ರಲ್ಲಿ ಹಳ್ಳದ ಪಕ್ಕದಲ್ಲಿ. ನಾನು ಹಂಗೆ ನಡ್ಕೊಂಡು ಯಂತ್ರ ಕಟ್ಟು ನೋಡಿದ್ವಿ. 6 ಗಂಟೆ 8 ಗಂಟೆ ನೀವು ಕ್ಲೋಸ್ ಆದಮೇಲೆ ಯಂತ್ರ ಬರಿತೀವಿ, ಕಟ್ಟಲೆಗೆ ಬರಿತೀವಿ. 10 ಗಂಟೆ ಆಗುತ್ತೆ, ನಮ್ಮ ಮನೆಗೆ ಹೋಗ್ತೀವಿ, ಮತ್ತೆ ಸ್ನಾನ ಮಾಡಿ ಮಲ್ಬೇಕು ನಾವು. 12 ಗಂಟೆ ಆಗುತ್ತೆ, ಬೆಳಗ್ಗೆ 4 ಗಂಟೆ ಅಂತೀವಿ. ಅಲ್ಲಿ ಡಿಮ್ಮಡಿ ಪಡಗ 6 ನೋಡಿತಾನೆ ಅವರೇ. ನಾನೇನೋ ಕಾರೇನು ಟ್ರಬಲ್ ಆಯ್ತಾ ಅಂತ ಮೆಲ್ಲಕ್ಕೆ ಹೋದೆ. ನನ್ನಿಂದ ಯಾರಪ್ಪ ನೀನು? ಒಂದು ಸೆಕ್ಯೂರಿಟಿ ನಾನು ಒಂದೇ ಭಟ್ರು ಒಂದೇ, ಭಟ್ರ ಕೆಲಸ ಮಾಡೋದನ್ನು. ಏನಯ್ಯ ದೇವಸ್ಥಾನ ಹೆಲ್ಪ್ ಮಾಡಲ್ವಾ, ಸಹಾಯ ಮಾಡಲ್ವಾ, ರೆಸ್ಪಾನ್ಸ್ ಮಾಡಲ್ವಾ ಅಂತ. ಏನು ರೆಸ್ಪಾನ್ಸ್ ಮಾಡಬೇಕು ಅಂತ ಕೇಳಿದೆ. ಏನು ರೆಸ್ಪಾನ್ಸ್ ಮಾಡ್ಬೇಕು ಹೇಳಿ? ಗಂಟನ್ ಗ್ಯಾಂಗರಿಂಗ್ ಅಂತೆ, ನಾವು ಎತ್ಕೊಂಬರ್ಬೇಕಂತೆ. ಪಕ್ಕ ಕೂತಾರ ಹಳೆಮಯ್ಯ ಮಗ ಮಗಳು. ಇವ್ರು ಯಾರಂದೆ? ನಮ್ಮ ಮಗ ಹಳೆಮಯ್ಯ. ಮತ್ತು ಅವ್ರು ಗಂಡಸಲ್ವ ಅಂತೆ. ತಪ್ಪ ಸರಿನಾ? ಸರಿ ಅಲ್ವಾ? ಅವ್ರು ಎತ್ಕೊಂಬರಲ್ವಂತೆ. ಅವ್ರಿಗೆ ಆಗಲ್ಲ, ನೀವು ಬನ್ನಿ ಅಂತಾರೆ, ನಾವು ಹೋಗ್ಬೇಕಂತೆ. ಆಮೇಲೆ ಏನಮ್ಮ ಹಿಂಗೆ ನಾವು ನಿಮ್ಮ ಮನೆಗಿದ್ದಾಗ ನಾವು ಬರ್ತೀವಿ ನಮ್ಮ ಅಂದರೆ, ಏನಪ್ಪ ಸ್ವಲ್ಪ ರೆಸ್ಪಾನ್ಸೇ ಮಾಡೋದು ದೇವಸ್ಥಾನ ಹಿಂಗೆ ನಾ ಅಂತಾರೆ. ನಾವು ರೆಸ್ಪಾನ್ಸ್ ಮಾಡ್ಬೇಕಂತ ಅವ್ರಿಗೆ ಮುನ್ಸ್ಕೊಂಡು ಹೋದ್ರು. ಏಕೆ ಹೇಳಿದ್ರೆ ಒಳಿಕೆ ಬರಲಿಲ್ಲ. ನಮ್ಮ ಅಪ್ಪ ಹೇಳಿದ್ದೆ ಒಂದ್ಸರಿ, ಎಂಥ ಕಾಡಿದ್ರು ಎಂಥ ನಾಡಿದ್ರು ದೇವಸ್ಥಾನ ನೋಡ್ಬೇಕು ಅಂದರು ಕುಣ್ಕೇಳಾರು ಬರ್ತಾರಂತೆ, ಮಂಡ್ಯಗಾರ ಬರ್ತಾರಂತೆ. ನನ್ನ ನೋಡ್ಬೇಕು ಎಂತ ಹೆಂಗೆ ಬೇಕಾದ್ರೆ ಕಾಯ್ತಾರಂತೆ. ಅವತ್ತು ನಂಗೆ ನಮ್ಮ ಅಪ್ಪ ಹೇಳಿ ಹಂಗೆ ಅಂದೆ, ಆಗ್ಬಿಡ್ತು ಒಂದು ಚೂರು ಅಂತ. ಯಾಕೆ ಹಂಗಂದೆ? ನಮ್ಮ ಅಪ್ಪ ಕರೆಂಟ್ ಹೊಡೆದಿತ್ತು. ನನಗೆ ಒಂದು 100 ರೂಪಾಯಿ ದುಡ್ಡಿರೋದು ಯಾಕೆ ಮಗು ನೋಡಿಲ್ಲ. ಹಿಂಗೆ ಆಯ್ತು ಅಂತ ಹೇಳ್ತೀನಿ. ನಮ್ಮ ಅಪ್ಪ ಹೇಳ್ದ, ನೋಡಪ್ಪ ಮಂಡಿ ಉರ್ಕೊಂಡ್ ಬರೋರು ಭಕ್ತರಿದ್ದಾರೆ, ಬರೋಂಥರ ಆದರೆ ಅಂತ. ಇದು ದಾರಿ ಸರಿ ಇಲ್ವಂತೆ. ಇದಕ್ಕಿಂತ ದಾರಿ ಬೇಕಾ? ಇದಕ್ಕಿಂತ ದಾರಿ ಬೇಕನಪ್ಪ. ತೋಟ ದಾರಿ ಬಿಟ್ಟಾರೆ, ನಿಮ್ಮ ಮನೆ ಬಾಕಲೇ ಬಿಡಲ್ಲ, ನೀವು ಬಿಡ್ತೀರಾ? ಅರ್ಧ ನೀರು ಕೊಡಲ್ಲ ಯಾರಿಗೂ ಅಲ್ವಾ? ಮಳೆ ಬತ್ತಿಲ್ಲ, ಬೆಳೆ ಬತ್ತಿ ಯಾರು ಯೋಚನೆ ಮಾಡಲ್ಲ. ಸಾಕಷ್ಟು ಪ್ರಾಣಿಗೂ ಸಾಯ್ತೇವೆ. ಎಲ್ಲ ಕಡೆ ಮಳೆ, ಕೆಲವೊಂದು ಕಡೆ ಮಳೆನ ಇಲ್ಲೂ ಮಳೆ ಇಲ್ಲ. ನೀರು ಮೆಲ್ಲಕ್ಕೆ ವೇಸ್ಟ್ ಮಾಡ್ರಪ್ಪ ಅಂದರೆ ಅಲ್ಲಿ ಹಿಂಗೆ. ಅಲ್ಲಿ ನಿಮ್ಮ ಮನೆಗೆ ಬಿಸ್ತಾರಿ ನೀರು ಕುಡಿಯೋಕೆ ಕಬ್ಬರಿ ಕೊಡಲ್ಲ. ನೀವು ದುಡ್ಡು ಕೊಟ್ಟು ನೀರು ಮರ್ತ್ಬಿಟ್ಟಿರಾ? ಬೆಂಗಳೂರು ಮೈಸೂರಾಗೆಲ್ಲ ಟ್ಯಾಂಕರ್ ನೀರು ಎಷ್ಟಾಯ್ತಪ್ಪ? ಈಗ ಎಷ್ಟಾಗಿದೆ? 700,000. ಎಂತ ನೀರು? ಬೋರ್ ನೀರು. ಅದು ಎಂತ ನೀರು? ಒಳ್ಳೆ ನೀರು. ಕುಡಿದು ನೋಡಿ ಎಂತ ನೀರು ಅಂತ. ಅಲ್ಲಿ ನೋಡಿ, ಅಲ್ಲಿ ಒರಿಜಿನಲ್ ನೀರು, ಬಾವಿ ನೀರು ಬಿಡ್ತಾ ಇದೀವಿ. ಅಲ್ಲಿ ವೇಸ್ಟ್ ಮಾಡ್ತಾರೆ. ವೇಸ್ಟ್ ಮಾಡಬೇಡಿ. ಕಾಲಿಂಗಿ
ಇಷ್ಟು ಜನಕ್ಕೆ ನೀರು ಕೊಡ್ತಾರೆ ಯಾರವ? ದಿನ 500 ಜನ 1000 ಜನ ಬರ್ತಾರೆ, ನೀರು ಯಾರು ಕೊಡ್ತಾರೆ? ಸಾಧ್ಯ ಇದೆಯಾ? ಎಲ್ಲೇ ಚೆನ್ನಾಗಿರೋ ಮೊನ್ನೆ ಒಂದು ಮನೆಗೆ ಹೋಗಿದ್ದೀನಿ, ಹುಡುಗಿ ನೇಣ ಕಣಕ್ಕೆ ಹೋಗಲ್ಲ. ನಾ ಯಾವುದೋ ಮನೆಗೆ ಪಕ್ಕ ಮನೆ ಯಾಕೆ ಅಂದೆ ನೋಡ್ತೀನಿ, ಗಂಡಿಂದ ಆಟೋಮೆಟಿಕ್ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದಂತೆ, ಲೊಕ್ಕ ಹೊಡ್ಬಿಡ್ತಂತೆ. ಈಗ ತಾಯಿ ಎಂತಿ ಕೆಲಸಕ್ಕೆ ಹೋಗ್ಬೇಕಲ್ವಾ, ನೋಡಕ್ಕೆ ಚೆನ್ನಾಗವಳ ಅಂತ ತೆಗಿತಾರೆ. ಅವಳು ಏನು ಹೊಟ್ಟೆಕ್ಕಿದ್ದು ನಮ್ಮ ಮಕ್ಕಳು ಅಕ್ಕಪಕ್ಕಲ್ಲ ಅಗಲತ್ತವ್ರ ಆಯಕ ಪಾಪ ಓದಿಲ್ಲ ಬರ್ದಿಲ್ಲ ಆಯ ಕೆಲಸ ಮಾಡುತ್ತಂತೆ ಹಾಸ್ಪಿಟಲ್ಗೆಲ್ಲ. ಅದು ಹೋಗ್ಬೇಕಾದ್ರೆ ಏನು ಮಾಡೋದು, ಅಗಲತ್ತು ನಮ್ಮಂದ್ರೆ ಆಡ್ಕೊಳ್ಳೋದು ಅವಳನ್ನ, ಯಾರನ್ನ ಇವಳು ಜೋಡಿಸೋದು ಅವಳನ್ನ. ರಾತ್ರಿ ಹೊತ್ತು ನಿಮ್ಮಂತ ಹೆಣ್ಮಕ್ಳು ಜೋಡಿಸ್ತಾರಂತೆ, ಅವಳನ್ನ ಆಡ್ಕೊಂತಾರಂತೆ. ಯಾಕೆ ಆಗಲ್ವಾ? ಕರೆಕ್ಟ್ ಹೌದಲ್ರಪ್ಪ? ಆಡ್ಕೊಳ್ಳೋರು ಯಾರಿದ್ದೀರಿ ಅವ್ರಿಗೆ ಸಹಾಯ ಮಾಡಿ. ಈಗ 13 ವರ್ಷ ಹುಡುಗಿ ಓಮಾಚಾರ ಅಂದ್ರೆ ನಾನು ನಂಬಲ್ಲ, ಭಾನುಮತಿ ನಾನು ನಂಬಲ್ಲ, ದೇವ್ರು ನಂಬ್ತೀನಿ, ಮೂಢನಂಬಿಕೆ ನಂಬಲ್ಲ ನಾನು. ಹಿಂಗಾರೆ ರಕ್ತ ಬರ್ತಾ ಇರ್ತೀನಿ, ಆಶ್ಚರ್ಯ ಬಿಡುತ್ತೆ. ಮಾವಿನಕಾಯಿ ಹಂಗೆ ಪಪ್ಪಾಯಿಕಾಯಿ ಹೊಡ ರಕ್ತ ಹಂಗೆ ಬರುತ್ತೆ, ಚಿಂತಾ ಇರುತ್ತೆ ಎಲ್ಲ ಕಡೆ, ಆಶ್ಚರ್ಯ ಬಿಡುತ್ತೆ ನನಗೆ. ಎಲ್ಲೋ ನಾನು ನೋಡಿರಲಿಲ್ಲ ಅವಳನ್ನ. ತಂದೆ ಬರಲ್ವಂತೆ, ತಾಯಿ ಬರ್ತಾರೆ ಕರ್ಕೊಂಡು. ತಾಯಿ ಕಾಲ ಆಗಲ್ಲ, ತಾಯಿ ಹ್ಯಾಂಡಿಕ್ಯಾಪ್ ಎತ್ಕೊಂಡ್ ಬರ್ಬೇಕಾ ಬೇಡ ನಾವು? ಅದಕ್ಕೆ ಮೆಸಾಯ್ಕೆ ನೆನ್ಸ್ಕೊಂಡ್ಬಿಡ್ತಾರ ಅಂತ. ನಿಮ್ಮ ಕೆಟ್ಟ ಕಣ್ಗಳು, ನೀವು ನಿಮ್ಮ ಮನೆ ಸಂಸಾರಗಳು ನಿಮ್ಗೆ ಹೆಂಗಿರ್ತಾವೆ ದೇವ್ರಿಗೆ ಯೋಚನೆ ಮಾಡ್ಬೇಕಪ್ಪ. ಬರೀ ಕಂಡರ ಮನೆಗೆ ಬಗ್ಗೆ ನೋಡ್ತಿರಲ್ಲ ಮೆಸೇಜ್. ಈ ಕೆಲವೊಂದು ಜನ ನಮ್ಮೊಬ್ಬರಿಗೆ ಅಲ್ಲ, ಎಲ್ಲ ದೇವಸ್ಥಾನಕ್ಕೂ ಮೆಸೇಜ್ ಮಾಡ್ತಾರೆ, ಎಲ್ಲ ಕಡೆಗೂ ಒಳ್ಳೆ ಕಡೆ ಮಾಡೋ ಮೆಸೇಜ್ ಮಾಡ್ತಾರೆ. ಈಗ ಅಂದಾಶ್ರಮ ಇದನ್ನ ಮಾಡಿ ಅವ್ರಿಗೂ ಮೆಸೇಜ್ ಮಾಡ್ತಾರೆ. ಯಾರೋ ಏನೋ ಮಾಡ್ತಾರೆ ಪುಣ್ಯಾತ್ಮರು, ಅಂದಾಶ್ರಮ ಸಾಕು ಅವ್ರಿಗೂ ಮೆಸೇಜ್ ಮಾಡ್ತಾರೆ, ಮಾರ್ಕೆ ಬೇಡ ದುಡ್ಡಿರು ಹುಷಾರು ಅಂತ ನಮಗೂ ಅಂತಾರೆ. ಈ ಎಲ್ಲ ಕಂಡರ ಮನೆ ಬಗ್ಗೆ ಮಾಡ್ತಾರಲ್ಲ, ಅವ್ರಿಗೆ ಟೈಮ್ ಅವ್ರ ಮನೆ ಬಗ್ಗೆ ಟೈಮ್ ಯಾವಿರುತ್ತೆ ನಾನು ಯೋಚನೆ ಮಾಡೋದು ಅವ್ರ ಬಗ್ಗೆ. ಅವ್ರಿಗೆ ಬರೀ ಕಂಡರ ಮನೆ ಬಗ್ಗೆ ನೋಡೋದಾಗುತ್ತಲ್ಲ, ಅವ್ರ ಮನೆ ಹೆಣ್ಮಕ್ಳು ಮನೆಗೆ ಹೋಗ್ತಾರೆ, ಅವೆಲ್ಲ ಊರಾಗಿದ್ದಾರೋ ಎಲ್ಲ ಹೋಯ್ದಾರೋ ಗೊತ್ತಿರಲ್ಲ ಅಲ್ವಾ? ಈ ಥರ ಏನು ಮಾಡ್ತೀರಿ? ಕಂಡರ ಬಗ್ಗೆ ಮಾತಾಡೋ ಬದಲು ದಯವಿಟ್ಟು ಕುತ್ಕೊಳ್ಳಿ. ನೋಡಿ ಈಗ ಹೇಳ್ತೀನಿ ಅಂತೆ, ಯಾರು ಅನ್ನ ವೇಸ್ಟ್ ಮಾಡಬಾರ್ದು. ದಯವಿಟ್ಟು 2 ಸರಿ ತೊಗೊಳ್ಳಿ, ನಾನು ಬೇಜಾರಿಲ್ಲ. ಆಮೇಲೆ ಸಣ್ಣ ಮಕ್ಕಳು ಅನ್ನ ಕೊಡಲ್ಲ ನಾನು, ಮೊಬೈಲ್ ಆಫ್ ಮಾಡ್ಕೊಂಡು ನೀವು ಮಕ್ಕಳಿಗೆ ತಿನ್ನಿಸಿ. ಯಾಕೆಂದ್ರೆ 2 ರೂಪಾಯಿ ಪ್ಲೇಟ್ ವೇಸ್ಟ್ ದುಡ್ಡು. ನಮ್ಮಪ್ಪ 2 ರೂಪಾಯಿ ಬಂದಂತೆ ಅನ್ನ ಸುಡ್ತಾ ಇರುತ್ತೆ. ಮಕ್ಕಳು ಒಂದ್ಸರಿ ಊಟ ಮಾಡಿಸಿ. ಮೊಬೈಲ್ ಇರುತ್ತಲ್ವಾ, ನಮ್ಮ ಮೊಬೈಲ್ ಇದಾವೆ, ನಮ್ಮ ಮೊಬೈಲ್ ಇಲ್ವಾ? ನಮ್ಮ ಮೊಬೈಲ್ ಇದಾವೆ, ನಾವು ಮೊಬೈಲ್ ಮಾತಾಡಿ ನೋಡಿದ್ದೀನಿ ಯಾವತ್ತರ. ಏನು ಗೊತ್ತಾ, ಅವಶ್ಯಕತೆ ಎಷ್ಟೊತ್ತು ಮೊಬೈಲ್ ಮಾತಾಡಬೇಕು. ಇಲ್ಲಿದ್ದೀರಾ, ಫೋನ್ ಬರುತ್ತೆ, ಎತ್ತಿ ದೇವಸ್ಥಾನ ಇದೀನ ಅಂತ ಕಟ್ ಮಾಡಿ, ಆಮೇಲೆ ಮಾಡ್ತೀನಿ ಕಟ್ ಮಾಡಿ. ತೀರಾ ಅವಶ್ಯಕತೆ ಇದೆ ಕೆಳಗೆ ಮಾತಾಡಿ. ದೇವಸ್ಥಾನ ನೋಡಿರೋ ದೇವಸ್ಥಾನ ಒಳಗೆ ಚೇರ್ಸ್ಕೊಂಡು ಬರುತ್ತೆ. ಗಂಡ್ಮಕ್ಳು ಇಲ್ಲಿ ಫೋನ್ ಬರುತ್ತೆ, ಹೆಣ್ಮಕ್ಳು ಅಲ್ಲಿ ಫೋನ್ ಬರುತ್ತೆ ಒಳಗೆ. ಮತ್ತು ನಾವೇಕಿರೋದು ಚಪ್ಪಲಿ ಬಿಡ್ರಪ್ಪ ಒಬ್ರು ಬೈಬೇಕು, ಮಕ್ಳು ಇಟ್ಕೊಂಡ್ರೆ ಒಬ್ರು ರೆಡಿ ಇರಬೇಕು, ಆಚೆ ಕುತ್ಕೊಳ್ಳಿ ಬೈಬೇಕು, ಲೇಟ್ ಆಗುತ್ತಾ ಅನ್ಬೇಕು. ಅಲ್ಲಿ ಬಾತ್ರೂಮ್ ಇತ್ತಪ್ಪ, ಕಿತ್ತಾಕ್ಬಿಟ್ಟಿದ್ದೀವಿ. ಬಾತ್ರೂಮ್ ನೀರು ನಾವು ಅಪ್ಪನ ಕೈ ನೀರಾಕ್ಬಿಟ್ಟಾರೆ, ಅಪ್ಪ ನೀರು ಹಾಕ್ಬಿಟ್ಟಿದ್ದೀವಿ. ಬಡಪ್ಪ ಬನ್ನಿ ಅಂತ ಅಲ್ಲಿ ಟ್ಯಾಂಕರ್ ನೀರು ಹಾಕೊಳ್ಳಿ ಅಂತ ಶೆಡ್ಡಿಕ್ಕಿದ್ದೆ ನಾನು. ಈ ಮಾಹಿತಿ ನಮ್ದಲ್ಲ, ಮತ್ತೆ ಹಂಗನ್ಕೊಬೇಡ 5 ಜನ ಇದ್ದಾರೆ, ಪುಣ್ಯ ಬಿಟ್ಟಿದ್ದಾರೆ. ಅದಾ ಈ ಮೊನ್ನೆ ಕಲ್ಲು ತೆಗಿಯಕ್ಕೆ ಹೊಟ್ಟಿದ್ದು ಯಾರ ಪುಣ್ಯ ಕೈ ಮುಗಿಬಿಟ್ಟ ಹಂಗೆ ಬೇಡ ಅಂತ ಕಲ್ಲು ತೆಗಿತಿದ್ದು ಯಾಕೋತಾ ಪೂಜಾರನ್ನ ಕರೆಯೋದು. ನನ್ನೇ ಕೇಳ್ತಾಳೆ ಒಬ್ಬಳು, ನಮ್ಮ ಹಸ್ಬೆಂಡ್ ಹುಷಾರಿಲ್ಲ ನೋಡಿ ಅಂತಾಳೆ, ಕುಣ್ಸಮಾರು ಕಲ್ಲು ಬಿಡಿಸಿ ಬನ್ನಿ ಅಂತಾಳೆ. ನಾವು ನಿಮ್ಮ ಗಂಡುಗಳನ್ನ ಹೆಂಡತಿಗಳು ನೋಡ್ಕೊಳಕ್ಕಲ್ಲ ಇರೋದಿಲ್ಲ, ನಿಮ್ಮ ಮಕ್ಕಳು ನೋಡ್ಕೊಳಕ್ಕಲ್ಲ ಇರೋದು. ನಾವು ನಮ್ಮ ತಾಯಿ ಸೇವೆ ಮಾಡ್ಕೊಂಡು ನಮ್ಮ ಅಪ್ಪನ ಸೇವೆ ಮಾಡ್ಕೊಂಡಿದ್ದೀವಿ. ಒಂದಾಗ ಸಾಧ್ಯವ್ರು ಸಹಾಯ ಮಾಡ್ತೀವಿ, ಆದರೆ ನೋಡ್ತೀವಿ ನಮ್ಮ ಕೈಲಿ ಅದು ಹುಷಾರು ಮಾಡ್ತೀವಿ, ಹುಷಾರಾಗುತ್ತೆ ಅಂತ ಎಲ್ಲೂ ಬೋರ್ಡ್ ಹಾಕಿಲ್ಲ, ಬರ್ಕೊಟ್ಟು ಇಲ್ಲ. ಗೊತ್ತಾಗ್ತಾರಾ ಭಕ್ತರೆ? ಭಾಳ ಬೇಜಾರಾಗ್ಬಿಡ್ತು ನನಗೆ. ಯಾಕಂದರೆ ಈ ಜನಗಳು ಏನು ತಿಳ್ಕೊಂಡಿರಿ ನಮ್ಮನ್ನು. ಲೇಟ್ ಆಗುತ್ತಾ ಅಂದರೆ ಇದೇ ಫಸ್ಟ್ ಬಂದೀವಿ ಅಂದರೆ ಬೇಗ ಹುಷಾರಲ್ಲಿ ಬೇಗ ಕೆಲಸ ಆಗಲಿ. ಮಗಳಿಗೂ ಮದುವೆ ಆಗಲಂತೆ, ಮಗಳು ಓದಾಳೆ ಬರಲ್ಲ, ಮಗು ಮದುವೆ ಆಗ್ಬೇಕು, ಮಗನ ಚೂರು ಕುಡಿತಾನಂತೆ, ಕೆಲ್ಸಕ್ಕೆ ಹೋಗಲ್ಲ. ಯಾಕೆ ಕಂಡ ಮನ ಜೀವನ ಹಾಳು ಮಾಡಕ್ಕೆ ಮದುವೆ ಮಾಡಿರಿ ಮತ್ತೆ ಸರಿ. ಅಪ್ಪ ಅಮ್ಮನೇ ಸಾಕಲ್ಲ ಅಂತ ಅವಿವೇಕಿ ಇಲ್ಲಿ ಹೆಂಡತಿ ಮಕ್ಕಳು ಸಾಕ್ತಾನ? ಇಲ್ಲಿ ಸಾಕಷ್ಟು ಪ್ರಶ್ನೆ ಏನು ಬೇಜಾರಾಗ್ತದೆ. ಒಂದು 20% ಜನ ಬರ್ತಾರೆ, ಯಾರು ಕೇಳಿ ಅಮ್ಮ ಮಗಳೊಡಗಳೆ ಸೊಸೊಡಗಳೆ ಹಳೆ ಮಗು ಅಳುತ್ತೆ, ಇನ್ನೊಂದು 20% ಮಗು ಅಳುತ್ತೆ, ಆಸ್ತಿ ಬರ್ಬೇಕು. ಇನ್ನೊಂದು 20% ಒಳ್ಳೆ ಬರ್ತಾರೆ, ಭಾಳ ಚೆನ್ನಾಗಿ ಖುಷಿ ಆಗ್ತದೆ ನೋಡಿ. ಅವ್ರು ನೋಡಿ ಖುಷಿ ಆಗ್ತದೆ, ಬಂದು ಕುತ್ಕೊಂತಾರೆ, ಅವ್ರು ಪ್ರಾರ್ಥನೆ ಮಾಡ್ಕೊಂತಾರೆ, ಏನೋ ಒಂದು ಕಿವಿ ಹಾಕ್ಯಂತಾರೆ, ಅಲ್ಲೆಲ್ಲ ನೀಟಾಗಿ ಎತ್ಕೊಂತಾರೆ. ಒಂದು ಪೇಪರ್ ಬಿದ್ದಿಟ್ಟು ಒಂದು ಡಸ್ಟ್ಬಿನ್ ಹಾಕ್ತಾರೆ. ಎಷ್ಟು ನೀಟಾಗಿ ಮಕ್ಕಳು, ಆ ಮಕ್ಕಳು ಹೆಂಗಿರ್ತಾರೆ ಗೊತ್ತಾ? ಕಂಬಿ ಎತ್ತಾರೆ. ನಮ್ಮಂಥ ಮಕ್ಕಳು ನೋಡಿ ಹೆಂಗತ್ತ ಕಂಬಿ ಎತ್ತವೆ, ಕಾಲತ್ತ. ಈ ಕಂಬಿ ಎತ್ತಾರೆ ಬೈತೀರ ಅಂದ್ಕೊಂಡ್ರೆ ಇವತ್ತಿಲ್ಲಿ ಕಂಬಿ ಎತ್ತ ನೀವು ಸುಮ್ಕಿದ್ರೆ ಅಲ್ಲಿ ಬಾವಿ ನೆಗಿತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಲಾಸ್ಟ್. ಮತ್ತೆ ನಮ್ಮನೆಲ್ಲ ಬಾವಿ ಐತೆ, ನನಗಿಬ್ರು ಮಕ್ಕಳಿದೆ, ಚಿರಂಜೀವಿ ದುರ್ಗ ದರದುರ್ಗ ಅಂತ. ನಾನು ಭಾಳ ಕಂಡೀಷನ್ನು 50 ಕಾಲ್ ಇವರು ಇರ್ತಾರೆ ನನಗೆಲ್ಲ. ನಾನು ಹಿಂಗೆ ಬರ್ತಾಯಿದ್ದೀನಿ, ನನ್ನ ನಾದಿನ ಮಕ್ಕಳು ಮನೆ ಇದಕ್ಕೆ ಬಂದಾರೆ, ಇಲ್ಲಿಗೆ ರಜಕ್ಕೆ. ಅವ್ನು ಹೇಳ್ತಾವನಲ್ಲಿ ಏನಂತ ಗೊತ್ತಾ, ನಿಮ್ಮ ಅಪ್ಪಾಜಿ ಹೋದ್ಮೇಲೆ ಬಾವಿ ನೆಗೆಯೋಣ ಅಂತ. ನನ್ನ ಸಣ್ಣ ಮಗ ಏನಂತ ಹೇಳ್ರಿ, ನಮ್ಮ ಅಪ್ಪಾಜಿ ಹೆಂಗೆ ಕೊಡುತ್ತೆ ಗೊತ್ತಾ ಅಂದ. ಅರ್ಥ ಮಾಡ್ಕೊಳ್ಳಿ, ಮಕ್ಕಳನ್ನ ನೀವು ಭಯಪಡಿಸಿ, ಮಕ್ಕಳಿಗೆ ಪ್ರೀತಿ ಮಾಡಿ, ನಮ್ಮಷ್ಟೇನು ಪ್ರೀತಿ ಮಾಡಲ್ಲ ನೀವು. ಆದರೆ ಬೈನಿ ಇಟ್ಕೊಳ್ಳಿ. ಯಾರ ಮಗು ಅಳುತ್ತೆ, ನೆನ್ನೆ ಬೆಳೆದಾಳೆ, ಮಗು ತಲೆ ಆಡ್ತಾ ಇಲ್ಲ, ಮೊಸರನ್ನ ಬೆಲ್ಲ ಬಾಳಿ, ಅವ್ಳು ಮೊಸರನ್ನ ತಿನ್ನಲ್ಲ ಅಂತಾಳೆ. ನಾವು ತಿನ್ಸಕೋಬೇಕು ಮೊಸರನ್ನ. ಇನ್ನೂ ಬೇಜಾರ ಸಂಗತಿ ಏನು ಗೊತ್ತಾ, ಮೈ ಹುಷಾರಲ್ಲ, ಕಾಯಿಲೆ ಇರುತ್ತೆ, ನಂತರ ಹಾಕೊಳ್ಳಿ. ಹಾಸ್ಟೆಲಾಗಿದ್ದಾರೆ, ಬಳೆ ಹಾಕೋಣಂಗಿಲ್ಲ, ನಾಡ್ಕೊಂತಾರೆ. ಟಾಟೆ ಹಾಕೋಬೋದು ಅಲ್ವಾ? ಟಾಟೆ ಹಾಕೊಂಡು ನಾಚ್ಕೊಳಲ್ಲ. ಬಳೆ ಕೊಡಿ, ಯಾರಿಗಾರ ಹೆಣ್ಮಕ್ಳು ಬಳೆ ಕೊಡಿ, ನಿಶ್ಚಿತ ಬಳೆ ಕೊಡಿ. ಸುತ್ತಲೂ ಏನು ಹೇಳ್ತಾರೆ ಗೊತ್ತಾ, ಏನು ಹೇಳಲ್ಲ. ನಮ್ಮೆಲ್ಲ ಎಲ್ಲ ಚೆನ್ನಾಗಿದ್ದಾರೆ, ನಾವೆಲ್ಲ ಚೆನ್ನಾಗಿದ್ದೀವಿ, ಬೆಲೆ ಹಾಕಿ ಚೆನ್ನಾಗಿದ್ದಾರೆ. ನನ್ನ ಜೊತೆಗೆ ಓವರ್ಲ ಪೈಪ್ ಕೇಳೋರು ಅಂತ ಹಾಕೊಂಡಾರೆ. ಇಲ್ಲಿ ನೋಡಿ ಬಳೆ ಹಾಕೋದೆಲ್ಲ ಮುರಿಯೋರು ಅದಕ್ಕೆ ಹಾಕೊಂಡಾರೆ. ಎಲ್ಲ ಚೆನ್ನಾಗಿದ್ದೀವಿ ನಾವು, ಗುದಾಡಿಲ್ಲ. ಏನು ಬೇಜಾರು ಗೊತ್ತಾ, ಬಳೆ ಕೊಟ್ಟ ತಾಣ ಎಷ್ಟು ಹೋಗ್ತೀರ ಅಕ್ಕಳಿಗೆ. ಬಳೆ ಆಗಲ್ಲ ಅಂದರೆ ಬೇರೆ ಕೊಡ್ಬೇಕು, ಇಲ್ಲ ಪೂಜೆ ಮಾಡಬೇಕು, ಇಲ್ಲ ಡಸ್ಟ್ಬಿನ್ ಹಾಕಿ ಕೊಡಬೇಕು.
ಏನಂದ್ರೆ ಅವ್ರೇನಂತಾರೆ ಗೊತ್ತಾ, ನೀವು ಏನು ಬೇಕಾದ್ರೆ ಕೊಡಿ ಪರವಾಗಿಲ್ಲ, ಬಳೆ ಕೊಟ್ಬಿಡಿ ಅಂತಾರೆ. ಯಾಕೆ ಬಳೆ ಎಷ್ಟು ಹೋಗ್ತಾರೆ ಈಗ ಬಳೆ ಹಾಕೋಣ ಭಾಳ ಕಮ್ಮಿ, ಬಳೆ ಹಾಕಿದ್ರೆ ಭಾಳ ಅಪರೂಪ. ಟ್ಯಾಟ್ಯೂ ಬಳೆ ಹಾಕಿಲ್ಲ, ಟ್ಯಾಟ್ಯೂ ಮುಚ್ಕೊಳತ್ತೆ ಅಂತ ಬಳೆ ಹಾಕೋಣಲ್ಲ. ಮೊನ್ನೆ ಬಾಯ್ಬಿಟ್ಟು ಹೇಳ್ತಾರೆ, ಇನ್ನು ನಗ್ತೀರಾ ಲೈವಲ್ಲಿ ಹಾಕ್ಲಾ ಪರವಾಗಿಲ್ವಾ, ಮೊನ್ನೆ ಮಗು ಅಳುತ್ತೆ ಎದೆಯಲ್ಲಿ ಕುಡಿಸ್ಬಾರ್ವ ತಂಗಿದೆ ಅಂತ ಗೊತ್ತೇನಮ್ಮ, ಪದೇ ಪದೇ ಕುಡಿಸಲ್ಲ, ಒಂದ್ಸರಿ ಕುಡಿಸೋದು ಯಾಕೆ ಬ್ಯೂಟಿ ಹಾಳಾಗುತ್ತೆ ಅಂತ ಬಾಯ್ಬಿಟ್ಟು ಹೇಳ್ತಾರೆ. ಎಂತೆಂಥ ಜನ ಬರ್ತಾರೆ ಗೊತ್ತಿದ್ಯಾ. ಮೊನ್ನೆ ಬರ್ತಾನೆ ಅವನು ಓದೇನಂತ ಹೇಳ್ಬಾರ್ದು, ಯಾವುದೋ ಪೋಸ್ಟ್ ಆಗಿದೆ ಅಂತ, ಎಂಥ ಪೋಸ್ಟ್ ಹೇಳ್ಬಾರ್ದು, ನಮ್ಮ ಪೋಸ್ಟ್ ಬೇಡ ಬೇಜಾರಾಗ್ತೀರಿ, ಅವ್ರು ಡಿಪಾರ್ಟ್ಮೆಂಟಲ್ಲಿ ಬೇಜಾರಾಗ್ತಾರೆ. ಅಲ್ಲಿ ಮಗು ಅಳ್ತಾ ಇದೆ, ಗಂಡಲ್ಲಿ ಇತ್ತಾನೆ, ಬಾರ ಇಟ್ಕೊಂಡ್ರೆ ಜನಗಳ ಬರ್ಬೇಕಾ ಅಂತಾನೆ. ಹಿಂಗೆ ನಿಮ್ಮ ಮಕ್ಕಳನ್ನ ನೀವು ಅಲ್ವಾ ಹುಷಾರು ಮಾಡೋದು, ಕಂಡರು ಹುಷಾರು ಮಾಡ್ತಾರ. ತೆಗಿಯೋದನ್ನ ಡ್ರೈವರಾ ಯಾವ ಗಾಡಿ ಆಟೋ, ಯಾವ ಆಟೋ ನಾವು ನೀವು ಮನೆ ಗೊತ್ತದ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, ನಾನು ನನ್ನದು ನನ್ನಿಂದ ಬಿಟ್ಟು ಜೀವನ ಮಾಡಿ. ದೂರಿಂದ ಬಂದೀವಿ ಸನ್ಮಾನ ಮಾಡಲ್ಲ, ನಮಗೆ ಇಲ್ಲೇ ಪುರ್ಸತ್ತಿರಲ್ಲ, ನಮಗೆ ನಾವೇ ತಿನ್ನಕ್ಕೆ, ನಮ್ಗೆ ಉಣ್ಣಕ್ಕೆ ಟೈಮ್ ದುಡ್ಡಿರಲ್ಲ, ಈಗ ಉಣ್ಣಕ್ಕೆ ಟೈಮ್ ಇಲ್ಲ ಅಲ್ವಾ. ನೋಡಿ ಕೆಲ್ಸಕ್ಕೆ ಕೆಲಸ ಅನ್ಕೊಬಿಡಿ, ನನ್ನ ತಮ್ಮದು ಕೆಲಸ ಇದ್ದಾರೆ, ಏನೋ ಹೇಳ್ಕೆ ಬಿಡಿ, ಎಲ್ಲ ಕೆಲಸ ಏನು ದೊಡ್ಡ ಕೆಲಸ ಅಲ್ಲ, ಸತ್ತಕ್ಕೆಲ್ಲ ಭೂಮಿ ಓಡೋದು ಗೊತ್ತಾಯ್ತಾ. ಏನು ಮಕ್ಕಳು ಡಿಗ್ರಿ ಓದ್ಬಿಟ್ಟಾರಂತೆ, ಜಾಸ್ತಿ ಬೇಜಾರಾಗೋ ಸಂಗತಿ ಏನು ಗೊತ್ತಾ, ಮಗಳು ಓದೇನೆ ದೇವ್ರು ನಂಬಲ್ಲ, ತಿನ್ನಕ್ಕೆ ಅನ್ನಲಂಗೆ ಮಾಡಿ ದೇವ್ರು ನಂಬ್ತಾನೆ. ತಿನ್ನಕ್ಕೆ ಅನ್ನಲಂಗೆ ಆದರೆ 2 ದಿವಸ ಫ್ರೆಂಡ್ಸ್ ಮುಗಿದ್ಮೇಲೆ ಆಮೇಲೆ ತಿನ್ನಕ್ಕೆ ದುಡ್ಡು ಖರ್ಚಿಡ್ಕೋಬೇಡಿ, ದೇವ್ರನ್ನ ನಂಬ್ತಾನೆ, ದೇವ್ರನ್ನ ನಂಬ್ತಾನೆ, ನಿಮ್ಗೂ ಅನ್ನ ಹಾಕ್ತಾನೆ. ಅರ್ಥಾಗ್ತದಾ. ನಾವೆಲ್ಲ ರಾತ್ರಿ ಹೊತ್ತರ ಚೋಟ್ರಿ ಕೆಲಸ ಮಾಡಿ ಪೇಪರ್ ಮಾರಿ ಪೇಪರ್ ಆಯ್ದು ಟಮ್ಟೇನ್ ಮಾರಿ ಓದಿರೋದು ಏನಪ್ಪ ಕರೆಕ್ಟನ್ರಿ ಇವ್ರೆ. ಬರುತ್ತೆ ತಿನ್ನಕ್ಕೆ ಅನ್ಲಂಗಾಲಿ, ಇಲ್ಲಾಂದ್ರೆ ಯಾವ್ದೋ ಒಂದು ಬೋರ್ ಫೇಲ್ ಆಗಲಿ ದೇವ್ರು ನಂಬ್ತಾನೆ. ಫ್ಯಾನ್ಗಳ ಕೂತ್ಕೊಂಡು ಅಪ್ಪ ಅಮ್ಮಗೆ ಹಾಕಿ ದುಡ್ಡಲ್ಲಿ ಮಜಾ ಮಾಡಿರಿ, ದೇವ್ರು ನಂಬಲ್ಲ. ತಿನ್ನಕ್ಕೆ ಅನ್ಲಂಗೆ ಆಗ್ಬೇಕು, ಇಲ್ಲಾಂದ್ರೆ ಯಾವುದೋ ಒಂದು 2 ಕಾಯಿಲೆ ಬರಲಿ, ಯಾವೊಂದು ದೇವ್ರು ನಂಬಲ್ಲ, ಅವ್ನಿಗೆ ಕೆಳಗೊಂದು 2 ಕೂರೋದಬೇಕು, ಗೊತ್ತಾಗ್ತದೆ ಹೆಂಗೆ ದೇವ್ರು ನಂಬ್ತಾನೆ ಅಂತ. ಎಲ್ಲ ನಮಗೆ ಎಲ್ಲ ನೋಡಿ ದೇವ್ರು ನಂಬಲ್ಲ, ದೇವ್ರನ್ನ ನೋಡಿದ್ದೀನಿ ನಾನು. ಫಸ್ಟ್ ನಿಮ್ಮ ಅಪ್ಪ ಅಮ್ಮನ ನಂಬಿ. ಯಾರು ಈಗ ಬಂದಿರೋದಪ್ಪ, ಮಳೆ ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ಯಾವನ್ ದೇವ್ರು ನಂಬಲ್ಲ, ಯಾವನು ದೇವ್ರಿಲ್ಲ, ಅವ್ನು ಅನ್ನ ತಿನ್ನಬಾರ್ದು, ಅವ್ನು ನೀರು ಕುಡಿಬಾರ್ದು, ಅದೇ ದೇವ್ರಲ್ವಾ. ಆಯ್ತಾ, ಯಾಂಕರ ಬಿಡಿ, ನಿಮ್ಮ ಮಕ್ಕಳ ಬಗ್ಗೆ ಏನು ಕಂಪ್ಲೇಂಟ್ ಮಾಡಬಾರ್ದು ಬಿತ್ತಾ. ಈಗೆಲ್ಲ ಮಕ್ಕಳೆಲ್ಲ ಓದಿ ಹಿಂಗಿರ್ತವೆ, ಮಮ್ಮು ಡಾಡು, ಆ ಸಗಣಿ ಬೋಡ ತುಳಿದ್ರೆ ಇದಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಯಾರು ಯಾರಿಗೆ ಕೈ